ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನ ಸೇರ್ಪಡೆ ಮಾಡಬೇಕು ಅನ್ನೋ ಇಚ್ಛೆ ಇಂದು ನಿನ್ನೆಯದಲ್ಲ. ಎಸ್ಟಿ ಮೀಸಲಾತಿಗಾಗಿ ಕುರುಬ ಸಮುದಾಯದಿಂದ ಭಾರಿ ಆಗ್ರಹ ಕೇಳಿ ಬಂದಿತ್ತು. ಆದ್ರೆ ಈಗ ಈ ಹೋರಾಟಕ್ಕೆ ಆನೆ ಬಲ ಬರಲಿದೆ. ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಒಂದಾಗಿದ್ದು ಕಾಗಿನೆಲೆ ಮಹಾ ಸಂಸ್ಥಾನದ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ಮತ್ತೊಮ್ಮೆ ಚಾಲನೆ ಸಿಗಲಿದೆ. ಕುರುಬ ಸಮುದಾಯಕ್ಕೆ ಎಸ್ಟಿ ಸ್ಥಾನಮಾನ ನೀಡಬೇಕು ಅಂತ ಕುರುಬರು ಕಳೆದ ಹಲವು ದಶಕಗಳಿಂದ ಹೋರಾಟವನ್ನ ಮಾಡುತ್ತಲೇ ಬಂದಿದ್ದಾರೆ. ಮೂಲತಃ ಬುಡಕಟ್ಟು ಜನಾಂಗದವರಾದ ಕುರುಬರಿಗೆ ಎಸ್ಟಿ ಮೀಸಲಾತಿ ನೀಡಬೇಕು ಅನ್ನೋದು ಅವರ ಒಕ್ಕರಲ ಕೂಗಾಗಿತ್ತು. ಕುರುಬ ಸಮುದಾಯದ ಘಟಾನುಘಟಿ ನಾಯಕರು, ಧಾರ್ಮಿಕ ಮುಖಂಡರು ಇದಕ್ಕಾಗಿ ಹೋರಾಟ ಮಾಡಿದ್ರೂ ಕೂಡ ಪ್ರಯೋಜನವಾಗಿರಲಿಲ್ಲ. ಈಗಲೂ ಕುರಿ ಸಾಕಾಣಿಕೆ ಮಾಡೋದು, ಕಂಬಳಿ ಹೆಣೆಯೋ ವೃತ್ತಿಯಲ್ಲಿ ನಿರತರಾಗಿರುವ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಯತ್ನ ಫಲ ಕೊಟ್ಟಿರಲಿಲ್ಲ. ಆದ್ರೀಗ ಕುರುಬರ ಹೋರಾಟಕ್ಕೆ ಆನೆ ಬಲ ಬಂದಿದೆ. ಶ್ರೀ ಕಾಗಿನೆಲೆ ಮಹಾ ಸಂಸ್ಥಾನದ 4 ಗುರುಪೀಠಗಳ ಮಹಾ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಸಮ್ಮುಖದಲ್ಲಿ ಕುರುಬ ಸಮಾಜದ ಮುಖಂಡರು, ರಾಜಕೀಯ ನಾಯಕರು ಒಂದಾಗಿ ಹೋರಾಡಲಿದ್ದಾರೆ. ಅಕ್ಟೋಬರ್ 11ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕುರುಬರ ಎಸ್ಟಿ ಹೋರಾಟದ ಪೂರ್ವಭಾವಿ ಸಭೆ ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಕಾಗಿನೆಲೆ ಕನಕ ಗುರುಪೀಠದ ಶ್ರೀ 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 ನಿರಂಜನಾನಂದಪುರಿ ಸ್ವಾಮೀಜಿಗಳು, ಪೂರ್ವಭಾವಿ ಸಭೆಯ ಮೂಲಕ ಹೋರಾಟಕ್ಕೆ ರೂಪುರೇಷೆ ಸಿದ್ಧಪಡಿಸಲಾಗುತ್ತೆ. ಬೀದರ್, ಯಾದಗಿರಿ, ಕಲಬುರಗಿ ಜಿಲ್ಲೆಗಳಿಂದ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಲಾಗಿದೆ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂತಹ ಆಲೋಚನೆ ಇಟ್ಕೊಂಡು ನಾವೆಲ್ಲರೂ ಕೂಡ ರೂಪುರೇಷೆಗಳನ್ನು ಮಾಡಿಕೊಂಡಿದ್ದೇವೆ. 11ನೇ ತಾರೀಕಿಗೆ ಜನಪ್ರತಿನಿಧಿಗಳ ಚರ್ಚೆಯನ್ನು ಮಾಡಿ ಇದರ ರೂಪುರೇಷೆ ಇನ್ನು ತೀವ್ರತೆಯನ್ನು ಗೊಳಿಸಬೇಕು ಅನ್ನುವಂಥದ್ದು ಕೂಡ ಆಲೋಚನೆಯನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಕೊಡಗು ಜಿಲ್ಲೆಯನ್ನ ಎಸ್ಟಿಗೆ ಸೇರಿಸಿರ್ತಕ್ಕಂಥದ್ದು ವಾಪಸ್ ಬಂದಿದೆ. ಯಾದಗಿರಿ, ಗುಲ್ಬರ್ಗ ಮತ್ತು ರಾಯಚೂರು, ಬೀದರ್ ಇವು ಪ್ರಪೋಸಲ್ಲು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ. ಅದನ್ನು ಕೂಡ ನಮಗೆ ಎಸ್ಟಿ ಮಾಡಿಕೊಡಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಸಮುದಾಯವನ್ನು ಎಸ್ಟಿಗೆ ಸೇರಿಸುವಂತಹ ಆಲೋಚನೆಯನ್ನು ಮಾಡ್ಕೊಳ್ತಿದ್ದೀವಿ. ಇನ್ನು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿ, ಕುರುಬ ಸಮಾಜ ಎಸ್ಟಿಗೆ ಸೇರ್ಪಡೆಯಾಗಬೇಕು ಅನ್ನುವ ಬೇಡಿಕೆ ನಮ್ಮದು. ಅಕ್ಟೋಬರ್ 11ರಂದು ಅರಮನೆ ಮೈದಾನದಲ್ಲಿ ಚುನಾಯಿತ ಪ್ರತಿನಿಧಿಗಳ ಸಭೆ ಕರೆದಿದ್ದೇವೆ. ಅಲ್ಲಿ ರೂಪುರೇಷೆಯನ್ನ ನಿರ್ಧರಿಸಲಾಗುತ್ತೆ. ಈಗಾಗಲೇ ಸವಿತ ಸಮಾಜ, ಕಾಡುಗೊಲ್ಲರು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಸಹಕಾರ ಕೊಡುತ್ತೇವೆ. ಶ್ರೀಗಳ ಆದೇಶವನ್ನ ಪಾಲಿಸಿ ಹೋರಾಟವನ್ನ ಆದಷ್ಟು ಶೀಘ್ರ ಕೇಂದ್ರ ಸರ್ಕಾರದವರೆಗೂ ಕೊಂಡೊಯ್ಯುತ್ತೇವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಎಲ್ಲರೂ ಶ್ರಮ ಹಾಕಲಿದ್ದೇವೆ ಅಂತ ಹೇಳಿದ್ರು. ಕುರುಬರಿಗೆ ಎಸ್ಟಿ ಸಮಾಜದ ಎಸ್ಟಿ ವ್ಯವಸ್ಥೆಗಳಾಗಬೇಕು ಅನ್ನೋಂಥ ಅಪೇಕ್ಷೆ ಏನಿದೆ, ಅದೇ ಪ್ರಕಾರ ಈಗ ನಮಗೆ ಇನ್ನೂ ಕೆಲವು ಹಿಂದುಳಿದ ಸಮಾಜದವರು ಬಂದೀಗ ನಮಗೂ ಕೂಡ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಾಬುರಾವ್ ಚಿಂಚನ್ಸೂರ್ ಅವರ ನೇತೃತ್ವದಲ್ಲಿ ಒಂದು ತಂಡ ಬಂದು ಕೋಳಿ ಸಮಾಜಕ್ಕೂ ಎಸ್ಟಿ ಸೇರಿಸಬೇಕು, ಅದಕ್ಕೂ ಸಹಕಾರ ನಿಮಗೆ ಕೊಡಬೇಕು ಅನ್ನೋಂತ ಬಂದಿದ್ದಾರೆ. ಸವಿತಾ ಸಮಾಜದವ್ರು ಬಂದಿದ್ದಾರೆ, ಕಾಡುಗೊಲ್ಲರು ಬಂದಿದ್ದಾರೆ. ಇನ್ನು ಯಾವ್ದಾವ್ದು ಸಮಾಜದವ್ರು ಹೋಗಿದ್ದವ್ರ ಗೊತ್ತಿಲ್ಲ ಎಸ್ಟಿಗೆ ಆಗ್ಬೇಕು ಅಂತ. ಯಾರ್ಯಾರು ಬರ್ತಾರೋ ಅವ್ರು ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ಇನ್ನು ಶ್ರೀ ಕಾಗಿನೆಲೆ ಮಹಾ ಸಂಸ್ಥಾನ ಗುರುಪೀಠದ ಜಗದ್ಗುರು ಶ್ರೀ 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 ಪರಮ ಪೂಜ್ಯ ನಿರಂಜನಾನಂದಪುರಿ ಮಹಾಸ್ವಾಮಿಗಳು, ಹೊಸದುರ್ಗ ಗುರುಪೀಠದ ಪರಮ ಪೂಜ್ಯ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ಬೆಂಗಳೂರಿನ ಕೆಆರ್ ನಗರ ಗುರುಪೀಠದ ಪರಮ ಪೂಜ್ಯ ಶ್ರೀ ಶಿವಾನಂದಪುರಿ ಮಹಾಸ್ವಾಮಿಗಳು, ದೇವದುರ್ಗದ ತಿಂತಣಿ ಗುರುಪೀಠದ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಹೋರಾಟ ಸಮಿತಿ ಗೌರವಾಧ್ಯಕ್ಷರಾದ ಕೆಎಸ್ ಈಶ್ವರಪ್ಪ, ಎಚ್ಎಂ ರೇವಣ್ಣ, ಎಚ್ ವಿಶ್ವನಾಥ್, ಬಂಡೆಪ್ಪ ಕಾಶಿಂಪುರ, ಅಧ್ಯಕ್ಷರಾದ ಕೆ ವಿರೂಪಾಕ್ಷಪ್ಪ ಸಮ್ಮುಖದಲ್ಲಿ ಅಕ್ಟೋಬರ್ 11ರಂದು ಕುರುಬರ ಎಸ್ಟಿ ಹೋರಾಟದ ಪೂರ್ವಭಾವಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮಂತ್ರಿಗಳು, ಶಾಸಕರು, ಎಂಎಲ್ಸಿಗಳು,
ರಾಜಕೀಯ ಮುಖಂಡರು, ಕುರುಬ ಸಮಾಜದ ಪ್ರಮುಖರು ಸೇರಿದಂತೆ ಗ್ರಾಮ ಮಟ್ಟದ ಪದಾಧಿಕಾರಿಗಳವರೆಗೆ ಎಲ್ಲರೂ ಈ ಬೃಹತ್ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಒಟ್ಟಿನಲ್ಲಿ ಇಡೀ ಕರ್ನಾಟಕದ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಎನ್ನುವ ಕುರುಬರ ಬೇಡಿಕೆ ಈಡೇರುವ ಕಾಲ ಸನ್ನಿಹಿತವಾಗಿದೆ. ಪೂರ್ವಭಾವಿ ಸಭೆಯ ಮೂಲಕ ಹೋರಾಟಕ್ಕೆ ಮುನ್ನುಡಿ ಬರೆಯಲಿದ್ದು, ಈ ಬಾರಿಯಾದ್ರೂ ಕುರುಬರಿಗೆ ಜಯ ಸಿಗುತ್ತಾ ಅಂತ ಕಾದು ನೋಡ್ಬೇಕಿದೆ.